ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಬೆಂಗಳೂರು ಯುವತಿಯನ್ನ ಅಪಹರಿಸಿ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿಗಳನ್ನ ಪತ್ತೆ ಹಚ್ಚಿ ಗುಂಡಿಕ್ಕಿ ಕೊಲ್ಲಿ ಅಂತ ಮನೆಯ ಹೆಣ್ಮಕ್ಳು ಕೂಡ ನೆಮ್ಮದಿಯಾಗಿ ಬದುಕುವಂತಹ ಸ್ಥಿತಿಯಲ್ಲಿ ಇಲ್ಲ ಅನ್ನುವ ಒಂದು ಮಾತನ್ನ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇಂಥವರನ್ನ ಕೊಂದ್ರೆ ಮಾತ್ರ ಹೆಣ್ಮಕ್ಳು ನೆಮ್ಮದಿಯಾಗಿರಲು ಸಾಧ್ಯ. ಎಸ್ಐ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳಗಡೆಗಿದೆ ಅಂತಕ್ಕಂಥದ್ದು. ಅಶೋಕ್ ರವರೇ, ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿತ್ತು, ರಾಚೇನ್ ಅವರು ಹೋಮ್ ಮಿನಿಸ್ಟರ್ ಆಗಿತ್ತು. ವಿಪರೀತ ಚೈನ್ ಸ್ನ್ಯಾಚಿಂಗ್ ನಡೀತಾ ಇತ್ತು ಬೆಂಗಳೂರಲ್ಲಿ. ರೌಡೀಸ್ ಜಾಸ್ತಿ ಇದ್ರು. ದೇರ್ ವಾಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಲೆಫ್ಟ್ ವಿತ್ ದಿ ಆಫೀಸರ್ಸ್. ಹರ್ಲಂಕರ್ ಅವರು ಕಮಿಷನರ್ ಆಗಿತ್ತು. ಸುಮಾರು ಎನ್ಕೌಂಟರ್ಸ್ ಆದವು ಅಧ್ಯಕ್ಷರೇ. ಅಲ್ಲಲ್ಲೇ ಬೀದಿಗಳಲ್ಲಿ ಹಣ ಬಿದ್ದುಬಿಡ್ತು. 4-5 ರೌಡಿಗಳಿಗೆ ಹಣ ಬೀಳೋಷ್ಟೊತ್ತಿಗೆ ಶಬ್ದ ಇರಲಿಲ್ಲ. ಅವರೆಲ್ಲ ಊರು ಬಿಟ್ಟು ಹೊಟ್ಟೋಗ್ಬಿಟ್ರು. ಒಬ್ಬ ಸೀನಿಯರ್ ಕಲೀಗು ಕ್ಯಾಬಿನೆಟ್ ಮೀಟಿಂಗಲ್ಲಿ ರಾಚೇನ್ ಅವ್ರಿಗೆ ಆಕ್ಷೇಪಣೆ ಮಾಡಿದ್ರು. ರಾಚೇನ್ ಅವ್ರು ಏನು ಹೇಳಿದ್ರು ಗೊತ್ತಾ? ಎನ್ಕೌಂಟ್ರಲ್ಲಿ ನೀವು ಸಾಯ್ಬಹುದು ಅಂತ ಹೇಳಿಬಿಟ್ರು ಕಲೀಗ್ಗೆ. ಐ ಕಾಂಟ್ ಡಿಸ್ಕ್ಲೋಸ್ ದ ನೇಮ್ಸ್. ರಾಚೇನ್ ಅವರಂಥವರು ಅನ್ಸಂಗ್, ಅನ್ವೆಪ್ಟ್, ಅನ್ಮೌರ್ನ್ಡ್. ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಒಬ್ಬ ಗೃಹ ಮಂತ್ರಿಯಾಗಿ ಅವರು ನಡೆಸ್ಕೊಂಡ್ರು. ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ರೌಡಿಗಳ ಲಿಸ್ಟ್ ಇದೆಯಾ? ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ ವಾಚ್ ಮಾಡ್ತೀರಾ? ಏನಾಗ್ಬಿಡುತ್ತೆ, ಒಂದು 10 ಡಜನ್ ಜನನ ಅಲ್ಲಿ ಇಲ್ಲಿ ಈ ಗೂಂಡಗಳನ್ನ ಅವ್ರನ್ನ ಎನ್ಕೌಂಟರ್ ಅಂತ ಹೇಳಿ ಸುಟ್ಟು ಬಿಸಾಕ್ಬಿಟ್ರೆ ನಮ್ಮ ಮಕ್ಕಳು, ಸಪೋಸಿಂಗ್ ದಟ್ ಚೈಲ್ಡ್ ಇಸ್ ಮೈ ಡಾಟರ್, ಹೌ ಡು ಐ ಫೀಲ್? ಇದರಲ್ಲಿ ಪಾರ್ಟಿ ಪಂಗಡ ಇನ್ನೊಂದು ಮತ್ತೊಂದಲ್ಲ. ನೀವು ಪ್ರಸ್ತಾಪ ಮಾಡಬೇಕು, ನಾವು ವಿರೋಧ ನಾಚಿಕೆ. ಇವೆರಡನ್ನು ಮೀರಿ ಆಚೆಗೆ ಬನ್ರಿ. ರಾಜ್ಯ ಉಳಿಬೇಕು, ಜನ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ಮಾನ ಮರ್ಯಾದೆ ಉಳಿಬೇಕು, ನಮ್ಮ ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದ್ರೆ ಈ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಲೆಟ್ ದಿ ಎನ್ಕೌಂಟರ್ ಬಿಗಿನ್ ಟುಮಾರೋ. ನಾವು ಎನ್ಕೌಂಟರ್ ಇಲ್ಲಿ ಮಾಡೋದು ಬಿಟ್ಟು ಇನ್ನೆಲ್ಲೋ ಹೋಗಿ ಮಾಡ್ತೇವೆ ನಾವು. ಇದು ಸದನದಲ್ಲಿ ರಮೇಶ್ ಕುಮಾರ್ ಅವರ ಹೇಳಿಕೆ. ಬೆಂಗಳೂರು ಯುವತಿಯನ್ನ ಅಪಹರಿಸಿ ಅತ್ಯಾಚಾರ ಯತ್ನ ಮಾಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೌಡಿಗಳನ್ನ ಪತ್ತೆ ಹಚ್ಚಿ ಗುಂಡಿಕ್ಕಿ ಕೊಲ್ಲಬೇಕು, ಮನೆಯ ಹೆಣ್ಮಕ್ಳು ನೆಮ್ಮದಿಯಾಗಿ ಬದುಕುವಂತಹ ಸ್ಥಿತಿಯಲ್ಲಿ ಇಲ್ಲ. ಇಂಥವರನ್ನ ಕೊಂದ್ರೆ ಮಾತ್ರ ಹೆಣ್ಮಕ್ಳು ನೆಮ್ಮದಿಯಾಗಿರಲು ಸಾಧ್ಯ. ಅದರ ಜೊತೆಗೆ ಇನ್ಸ್ಪೆಕ್ಟರ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ರಮೇಶ್ ಕುಮಾರ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ನೋವನ್ನ ಹೊರಹಾಕಿದ್ದಾರೆ. ಸದನದಲ್ಲಿ ಅವರು ಏನ್ ಹೇಳಿದ್ರು ನೋಡೋಣ. ನೋವು ಒಳಗಡೆಗಿದೆ ಅಂತಕ್ಕಂಥದ್ದು. ಅಶೋಕ್ ರವರೇ, ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿತ್ತು, ರಾಚೇನ್ ಅವರು ಹೋಮ್ ಮಿನಿಸ್ಟರ್ ಆಗಿತ್ತು. ವಿಪರೀತ ಚೈನ್ ಸ್ನ್ಯಾಚಿಂಗ್ ನಡೀತಾ ಇತ್ತು ಬೆಂಗಳೂರಲ್ಲಿ. ರೌಡೀಸ್ ಜಾಸ್ತಿ ಇದ್ರು. ದೇರ್ ವಾಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಲೆಫ್ಟ್ ವಿತ್ ದಿ ಆಫೀಸರ್ಸ್. ಹರ್ಲಂಕರ್ ಅವರು ಕಮಿಷನರ್ ಆಗಿತ್ತು. ಸುಮಾರು ಎನ್ಕೌಂಟರ್ಸ್ ಆದವು ಅಧ್ಯಕ್ಷರೇ. ಅಲ್ಲಲ್ಲೇ ಬೀದಿಗಳಲ್ಲಿ ಹಣ ಬಿದ್ದುಬಿಡ್ತು. 4-5 ರೌಡಿಗಳಿಗೆ ಹಣ ಬೀಳೋಷ್ಟೊತ್ತಿಗೆ ಶಬ್ದ ಇರಲಿಲ್ಲ. ಅವರೆಲ್ಲ ಊರು ಬಿಟ್ಟು ಹೊಟ್ಟೋಗ್ಬಿಟ್ರು. ಒಬ್ಬ ಸೀನಿಯರ್ ಕಲೀಗು ಕ್ಯಾಬಿನೆಟ್ ಮೀಟಿಂಗಲ್ಲಿ ರಾಚೇನ್ ಅವ್ರಿಗೆ ಆಕ್ಷೇಪಣೆ ಮಾಡಿದ್ರು. ರಾಚೇನ್ ಅವ್ರು ಏನು ಹೇಳಿದ್ರು ಗೊತ್ತಾ? ಎನ್ಕೌಂಟ್ರಲ್ಲಿ ನೀವು ಸಾಯ್ಬಹುದು ಅಂತ ಹೇಳಿಬಿಟ್ರು ಕಲೀಗ್ಗೆ. ಐ ಕಾಂಟ್ ಡಿಸ್ಕ್ಲೋಸ್ ದ ನೇಮ್ಸ್.